ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ದೊಡ್ಡ ವಿಕೆಟ್ ಪತನವಾಗಿದೆ. ಭಾರತದ ಪಾಲಿನ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಸಂಘಟನೆಯ ಕಮಾಂಡರ್ ಸೈಫುಲ್ಲಾಗೆ ಕೊನೆಗೂ ಟಿಕೆಟ್ ಹರಿಯಲಾಗಿದೆ. ಕಾಶ್ಮೀರದಲ್ಲಿ ನಡೆದ ಸಿನಿಮೀಯ ಆಪರೇಷನ್ನಲ್ಲಿ ಇವನನ್ನ ಉಡಾಯಿಸಲಾಗಿದೆ. ಕಳೆದ 15 ದಿನದಿಂದ ಗಡ್ಡ ಬೋಳ್ಸ್ಕೊಂಡು ಬುರ್ಕಾ ಹಾಕೊಂಡು ಸೇನೆಗೆ ಸಿಗದೆ ಕದ್ದು ಮುಚ್ಚಿ ಓಡಾಡ್ತಿದ್ದ ಇವನನ್ನ ಹುಡುಕೋಕೆ ನಮ್ಮ ಸೇನೆ, ಅರೆಸೇನಾ ಪಡೆ, ಪೊಲೀಸರು ಎಲ್ಲರೂ ಆಪರೇಷನ್ ಮಾಡಿದ್ರು. ಇಡೀ ಜಮ್ಮು ಕಾಶ್ಮೀರವನ್ನ ಹೈ ಅಲರ್ಟ್ನಲ್ಲಿಡಲಾಗಿತ್ತು. ಎಲ್ಲಿ ಇವನು ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾನೋ ಅನ್ನೋ ಕಳವಳ ಇತ್ತು. ಪೋಸ್ಟರ್ಗಳನ್ನ ಅಂಟಿಸಲಾಗಿತ್ತು. ಆದ್ರೆ ಕೊನೆಗೂ ಹಿಡಿದ ಕೆಲಸವನ್ನ ಭಾರತೀಯ ಪಡೆಗಳು ಸಾಧಿಸಿವೆ. ಕಾಡಲ್ಲಿ ಬೆನ್ನಟ್ಟಿ ಹೋಗಿ ಇವನನ್ನ ಮುಗಿಸಲಾಗಿದೆ. ಭಾನುವಾರ ಬೆಳಿಗ್ಗೆ ಕಿಶ್ತ್ವಾರ್ ಜಿಲ್ಲೆಯ ಚತ್ರೂ ಅರಣ್ಯ ಪ್ರದೇಶದಲ್ಲಿ 3-4 ಉಗ್ರರು ಅಡಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಈ ಗುಂಪಲ್ಲಿ ಸೈಫುಲ್ಲಾ ಇರ್ಬೋದು ಅಂತ ಅಂದಾಜಿಸಲಾಗಿತ್ತು. ಹೀಗಾಗಿ ಸೇನೆ, ಸಿಆರ್ಪಿಎಫ್, ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸ್ಪೆಷಲ್ ಆಪರೇಷನ್ ಗ್ರೂಪ್ಗಳು ಅಖಾಡಕ್ಕೆ ಇಳಿದಿದ್ವು. ಅಂದ್ಕೊಂಡ ಹಾಗೆ ಅಲ್ಲಿ ಸೈಫುಲ್ಲಾ ಇದ್ದ. ಅವರ ಬಳಿ ಸಾಕಷ್ಟು ಅಪಾಯಕಾರಿ ಆಯುಧಗಳಿದ್ವು. ಬಳಿಕ ಸೇನೆ ಮತ್ತು ಉಗ್ರರ ನಡುವೆ ಭಾರೀ ಗುಂಡಿನ ಚಕಮಕಿಯಾಗಿತ್ತು. ಆದ್ರೆ ಸೇನೆಯ ಅಬ್ಬರಕ್ಕೆ ಸೈಫುಲ್ಲಾ ಮತ್ತವನ ಉಗ್ರ ಸಹಚರರಿಗೆ ಹೆಚ್ಚು ಹೊತ್ತು ನಿಲ್ಲೋಕೆ ಆಗಿಲ್ಲ. ಸೈಫುಲ್ಲಾ ಇನ್ನಿಲ್ಲವಾಗಿದ್ದಾನೆ. ಇವನ ಜೊತೆಗೆ ಇನ್ನಿಬ್ಬರು ಉಗ್ರರನ್ನು ಮೇಲಕ್ಕಟ್ಟಲಾಗಿದೆ. ಸದ್ಯ ಚತ್ರೂ ಫಾರೆಸ್ಟ್ ಬೆಲ್ಟ್ನ ಎಲ್ಲಾ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳನ್ನ ಸೇನೆ ಸೀಲ್ ಮಾಡಿದೆ. ಆ ಭಾಗಕ್ಕೆ ಹೆಚ್ಚಿನ ಸೇನೆಯನ್ನ ಮೂವ್ ಮಾಡಲಾಗಿದೆ. ಇದು ಭಾರತದ ಪಾಲಿಗೆ ಅತಿ ದೊಡ್ಡ ಜಯ. ಯಾಕಂದ್ರೆ ಈ ಸೈಫುಲ್ಲಾ ಸಾಮಾನ್ಯ ಕ್ರಿಮಿಯಲ್ಲ. ಜೈಷ್ ಸಂಘಟನೆಯ ಅತಿ ಮುಖ್ಯ ಉಗ್ರರ ಪೈಕಿ ಒಬ್ಬ. ಕಳೆದ ವರ್ಷ ಪಾಕಿಸ್ತಾನದಿಂದ ಜಮ್ಮು ಕಾಶ್ಮೀರಕ್ಕೆ ನುಸುಳಿದ್ದ. ಸ್ಥಳೀಯ ಯುವಕರನ್ನ ಉಗ್ರ ಸಂಘಟನೆಗೆ ನೇಮಕ ಮಾಡಿಕೊಳ್ಳುವಲ್ಲಿ ಮೇನ್ ರೋಲ್ ನಿಭಾಯಿಸಿದ್ದ. ದೋಡಾ ಮತ್ತು ಕಿಶ್ತ್ವಾರ್ ಪ್ರದೇಶಗಳಲ್ಲಿ ನಡೆದ ಉಗ್ರ ದಾಳಿಗಳ ಹಿಂದೆ ಈತನ ಕೈವಾಡವಿತ್ತು. ಈತನ ಮೇಲೆ 5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಹಲವು ತಿಂಗಳುಗಳಿಂದ ಸೇನೆಯ ಕಣ್ತಪ್ಪಿಸಿ ತಿರುಗಾಡ್ತಿದ್ದ. ಹೇಡಿಗಳ ಥರ ವೇಷ ಬದಲಿಸ್ತಿದ್ದ. ಗುರುತನ್ನ ಮರೆಮಾಚೋಕೆ ಗಡ್ಡವನ್ನ ಕೂಡ ಬೋಳ್ಸ್ಕೊಂಡಿದ್ದ. ಮಹಿಳೆಯರ ಉಡುಪು ಮತ್ತು ಬುರ್ಕಾಗಳನ್ನ ಹಾಕೋತಿದ್ದ. ಕೆಲಸಲವಂತೂ ಧರ್ಮಗುರುವಿನ ವೇಷ ತೊಟ್ಟಿದ್ದ. ಈತನ ಪ್ಲಾನ್ ಎಲ್ಲ ಗೊತ್ತಾದ್ಮೇಲೆ ಪೊಲೀಸರು ಅಲರ್ಟ್ ಆಗಿದ್ರು. ಆತನ ಪೋಸ್ಟರ್ಗಳನ್ನ ಕೂಡ ರಿಲೀಸ್ ಮಾಡಿದ್ರು. ಈಗ ಕಾಡಲ್ಲಿ ಹೋಗಿ ಆಪರೇಷನ್ ಮಾಡಲಾಗಿದೆ. ಇನ್ನು ಇದರಲ್ಲಿ ನಮ್ಮ ಸೇನೆ ಜೊತೆ ಶ್ವಾನದಳ ಕೂಡ ಭಾಗಿಯಾಗಿತ್ತು. ಅದರಲ್ಲೂ ಟೈಸನ್ ಹೆಸರಿನ ಶ್ವಾನ ಉಗ್ರರ ಗುಂಡೇಟಿಗೂ ಜಗ್ಗದೆ ಕಿಶ್ತ್ವಾರ್ ಪ್ರದೇಶದಲ್ಲಿ ಉಗ್ರರ ಪ್ರೆಸೆನ್ಸ್ ಇರೋ ಬಗ್ಗೆ ಮಾಹಿತಿ ಕೊಟ್ಟಿದೆ. ಈಗ ಅದಕ್ಕೆ ಗಾಯ ಆಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಇದ್ದಕ್ಕಿದ್ದಂತೆ ಸೆಕ್ಯೂರಿಟಿ ಜಾಸ್ತಿ ಮಾಡಲಾಗಿದೆ. ಶನಿವಾರವಷ್ಟೇ ದಿಲ್ಲಿಯ ಕೆಂಪುಕೋಟೆಯ ಹತ್ರ ಹಾಗೂ ದೇಶದ ನಾನಾ ಧಾರ್ಮಿಕ ಸ್ಥಳಗಳಲ್ಲಿ ಲಷ್ಕರ್ ಉಗ್ರರು ದಾಳಿ ಪ್ಲಾನ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಶಂಕಿತ ಉಗ್ರರನ್ನ ಸೆರೆ ಹಿಡಿಯಲಾಗಿತ್ತು. ಈಗ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರಮುಖ ತಾಣಗಳು, ಧಾರ್ಮಿಕ ಸ್ಥಳ, ಜನಸಂದಣಿ ಇರೋ ಜಾಗದ ಮೇಲೆ ಹದ್ದಿನ ಕಣ್ಣಿಡಲಾಗುತ್ತಿದೆ. ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ತೀವ್ರ ಮಾಡಿದ್ದಾರೆ. ಪ್ರತಿ ಚಲನವಲನಗಳನ್ನು ಸಿಸಿಟಿವಿ ಮೂಲಕ ಮಾನಿಟರ್ ಮಾಡಲಾಗುತ್ತಿದೆ. ಮೆಟ್ರೋ ಸ್ಟೇಷನ್ ಮತ್ತು ರೈಲ್ವೆ ನಿಲ್ದಾಣಗಳಲ್ಲೂ ಹೈ ಸೆಕ್ಯೂರಿಟಿ ಇದೆ. ಇನ್ನು ಯಾವುದಾದ್ರೂ ಅಪರಿಚಿತ ವಸ್ತು ಅಥವಾ ವ್ಯಕ್ತಿ ಅನುಮಾನಾಸ್ಪದವಾಗಿ ಕಂಡ್ರೆ ತಕ್ಷಣ ಮಾಹಿತಿ ನೀಡಿ ಅಂತ ಪೊಲೀಸರು ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ಇನ್ನು ದಿಲ್ಲಿಯ ಎಐ ಸಮ್ಮಿಟ್ನಲ್ಲಿ ಕಾಂಗ್ರೆಸ್ ಮುಖಂಡರು ಬಟ್ಟೆ ಬಿಚ್ಚಿದ ಪ್ರಕರಣ ದಿನದಿನಕ್ಕೂ ತೀವ್ರವಾಗುತ್ತಿದೆ. ಈಗ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಯಾಕೆ ಬಟ್ಟೆ ಬಿಚ್ಚಿದ್ರೆ ನಿಮ್ಮ ನಿಜವಾದ ರೂಪ ಏನು ಅಂತ ಈ ದೇಶಕ್ಕೆ ಚೆನ್ನಾಗಿ ಗೊತ್ತಿದೆ. ನೀವು ಆಲ್ರೆಡಿ ಬೆತ್ತಲಾಗಿದ್ದೀರಿ ಅಂತ ಕಠಿಣ ಶಬ್ದಗಳನ್ನ ಬಳಸಿದ್ದಾರೆ. ಕಾಂಗ್ರೆಸ್ ತನ್ನ ಕೊಳಕು ರಾಜಕೀಯಕ್ಕೆ ಈ ಜಾಗತಿಕ ಕಾರ್ಯಕ್ರಮವನ್ನ ಬಳಸಿಕೊಳ್ತು. ಫಾರಿನ್ ಗೆಸ್ಟ್ಗಳ ಮುಂದೆನೆ ಕಾಂಗ್ರೆಸ್ ನಾಯಕರು ಬೆತ್ತಲೆಯಾಗಿ ಬಂದಿದ್ರು. ಭಾರತ ಟೆಕ್ನಾಲಜಿಯಲ್ಲಿ ಎಂಥ ಪ್ರಗತಿ ಕಾಣ್ತಿದೆ ಅಂತ ತೋರಿಸೋ ವೇದಿಕೆಗೆ ಕಾಂಗ್ರೆಸ್ ಅಗೌರವ ತೋರಿದೆ. ತಮ್ಮದೇ ದೇಶದ ಹೆಸರು ಹಾಳು ಮಾಡುವಲ್ಲಿ ಕಾಂಗ್ರೆಸ್ ಬ್ಯುಸಿಯಾಗಿದೆ. ಕಾಂಗ್ರೆಸ್ ತನ್ನ ಐಡಿಯಾಲಜಿಯನ್ನೇ ಕಳ್ಕೊಂಡಿದೆ. ರಾಜಕೀಯವಾಗಿ ವೀಕ್ ಆಗಿದೆ. ಭಾರತ ಯಶಸ್ಸು ಕಾಣ್ತಿರೋದು ಅವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಕಾಂಗ್ರೆಸ್ ಭಾರತ ವಿರೋಧಿಯಾಗಿದೆ ಅಂದಿದ್ದಾರೆ. ಅಲ್ಲದೆ ಒಬ್ಬ ತಲೆಕೆಟ್ಟ, ಲಗಾಮು ಇಲ್ಲದ, ದೇಶವನ್ನ ನಾಶ ಮಾಡೋಕೆ ಪ್ರಯತ್ನ ಪಡ್ತಿರೋ ನಾಯಕ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ನನ್ನ ಸಮಾಧಿ ಅಗಿಯೋಕೆ ಬಯಸ್ತಾರೆ. ನನ್ನ ತಾಯಿಯನ್ನ ಅವಮಾನಿಸೋಕು ಅವರು ಹಿಂಜರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನ ಅರೆಬೆತ್ತಲೆ ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಿತ್ರ ಪಕ್ಷ ಸಮಾಜ್ವಾದಿ ಪಾರ್ಟಿ ಕೂಡ ಖಂಡಿಸಿದೆ.
ಅಖಿಲೇಶ್ ಯಾದವ್ ಮಾತನಾಡಿ ವಿದೇಶಿ ಗಣ್ಯರ ಮುಂದೆ ದೇಶಕ್ಕೆ ಮುಜುಗರ ಆಗುವಂತೆ ನಡ್ಕೊಳ್ಬಾರ್ದಿತ್ತು ಅಂದಿದ್ದಾರೆ. ಅಂದಹಾಗೆ ಫೆಬ್ರವರಿ 20ರಂದು ದಿಲ್ಲಿಯಲ್ಲಿ ಎಎ ಸಮಿಟ್ ನಡೀತಿರುವಾಗ ಯೂತ್ ಕಾಂಗ್ರೆಸ್ನ ಮುಖಂಡರು ಬಂದು ಟೀ ಶರ್ಟ್ ಬಿಚ್ಚಿ ಪ್ರತಿಭಟನೆ ಮಾಡಿದ್ರು. ಮೋದಿ ಅವರು ಅಮೆರಿಕ ಜೊತೆ ರಾಜಿ ಮಾಡಿಕೊಂಡ್ರು ಅಂತ ಘೋಷಣೆ ಕೂಗಿದ್ರು. ಇದಾದ್ಮೇಲೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಗಲಾಟೆನೇ ಶುರುವಾಯಿತು. ಇದರ ಬಗ್ಗೆನೇ ಮೋದಿ ಅವರು ಮಾತನಾಡಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಕೂಡ ಭಾರತೀಯ ಕೋಸ್ಟ್ ಗಾರ್ಡ್ ಆಕ್ಷನ್ಗಿಳಿದಿದೆ. ಗುಜರಾತ್ ಕರಾವಳಿ ಬಳಿ ಇರೋ ನಮ್ಮ ವಿಶೇಷ ಆರ್ಥಿಕ ವಲಯದ ಒಳಗೆ ಅಲ್ ಮುಖ್ತಾರ್ ಹೆಸರಿನ ಇರಾನ್ ಬೋಟ್ ನುಗ್ಗಿತ್ತು. ತಕ್ಷಣವೇ ಇದನ್ನ ಗಮನಿಸಿ ಬೋಟನ್ನ ಅಡ್ಡಗಟ್ಟಿ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ 200 ಬಾಕ್ಸ್ ವಿದೇಶಿ ಹೊಗೆಬತ್ತಿ ಬಚ್ಚಿಟ್ಟಿದ್ರು. ಈಗ ಬೋಟ್ನಲ್ಲಿದ್ದ 4 ಇರಾನ್ ಪ್ರಜೆಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇದೊಂದು ರೆಗ್ಯುಲರ್ ಕಳ್ಳ ಸಾಗಣೆ ಕೇಸ್ ಆಗಿರೋದ್ರಿಂದ ಭಾರತ ಹಾಗೂ ಇರಾನ್ನಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಇತ್ತೀಚೆಗಷ್ಟೇ 200 ಕೆಜಿಗೂ ಹೆಚ್ಚು ಮಾದಕ ವಸ್ತು ಸಾಗಿಸುತ್ತಿದ್ದ 2 ಇರಾನಿಯರನ್ನ ಕೂಡ ಬಂಧಿಸಲಾಗಿತ್ತು. ಅದರ ಬೆನ್ನಲ್ಲೇ ಈ ಕಾರ್ಯಾಚರಣೆ ಮಾಡಲಾಗಿದೆ. ಇನ್ನು ಛತ್ತೀಸ್ಗಢದ ಕರ್ರೆಗುಟ್ಟಾಲು ಬೆಟ್ಟಗಳ ಸಾಲಲ್ಲಿ ಆಪರೇಷನ್ ಬ್ಲಾಕ್ ಫಾರೆಸ್ಟ್ 2 ಶುರುವಾಗಿದೆ. ನಕ್ಸಲರನ್ನ ಮಟ್ಟ ಹಾಕೋ ಸಲುವಾಗಿ ಬರೋಬ್ಬರಿ 2,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಸಿಆರ್ಪಿಎಫ್ ಯೋಧರು, ಛತ್ತೀಸ್ಗಢ ಪೊಲೀಸರು, ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ ಸಿಬ್ಬಂದಿ ಮತ್ತು ಕೋಬ್ರಾ ಪಡೆ ಕೂಡ ಇದೆ. ಈ ಕರ್ರೆಗುಟ್ಟಾಲು ಬೆಟ್ಟ ಪ್ರದೇಶದಲ್ಲಿ ಸುಮಾರು 300 ನಕ್ಸಲರು ಇದ್ದಾರೆ ಅಂತ ಅರೆಸ್ಟ್ ಆಗಿರೋ ನಕ್ಸಲರಿಂದ ಹೊಸ ಮಾಹಿತಿ ಸಿಕ್ಕಿತ್ತು. ಅದರ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಯುತ್ತಿದೆ. ಈ ಕರ್ರೆಗುಟ್ಟಾಲು ಬೆಟ್ಟ ಇರೋದು ಛತ್ತೀಸ್ಗಢ ಮತ್ತು ತೆಲಂಗಾಣ ಗಡಿಯಲ್ಲಿ. ಹಿಂದಿನಿಂದಲೂ ನಕ್ಸಲ್ ನಾಯಕರು ಮತ್ತವರ ಟೆಕ್ನಿಕಲ್ ಯೂನಿಟ್ಗಳ ಪಾಲಿಗೆ ಈ ಜಾಗ ಸ್ಟ್ರಾಟಜಿಕ್ ಬೇಸ್ ಆಗಿದೆ. ಈಗ ಅಂತ ಜಾಗದಲ್ಲೇ ಭದ್ರತಾ ಪಡೆ ಬೇಟೆಯಾಡೋಕೆ ಶುರು ಮಾಡಿದೆ. ಇನ್ನು ಹೀಗೆ ಆಪರೇಷನ್ ಶುರುವಾಗ್ತಿದ್ದಂತೆ ನಕ್ಸಲರ ದೊಡ್ಡ ಮುಖ, ನಿಷೇಧಿತ ಸಿಪಿಐ ಸಂಘಟನೆಯ ಜನರಲ್ ಸೆಕ್ರೆಟರಿ ತಿಪ್ಪಿರಿ ತಿರುಪತಿ ಅಲಿಯಾಸ್ ದೇವ್ಜಿ ತೆಲಂಗಾಣ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಾನೆ. ಈತನ ಜೊತೆ 16 ಕೆಂಪು ಉಗ್ರರು ಶಸ್ತ್ರತ್ಯಾಗ ಮಾಡಿದ್ದಾರೆ. ಮಲ್ಲಾ ರಾಜಿರೆಡ್ಡಿ ಅನ್ನೋ ಮತ್ತೊಬ್ಬ ಟಾಪ್ ಲೀಡರ್ ಕೂಡ ಶರಣಾಗಿದ್ದಾನೆ. ಈ ದೇವ್ಜಿ ತಲೆಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಬಹುಮಾನವಿತ್ತು. ಈತ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿಯನ್ನು ಸಂಘಟನೆ ಕಟ್ಟಿದ್ದ. 8 ತಿಂಗಳ ಹಿಂದಷ್ಟೇ ಈತ ಸಿಪಿಐನ ಜನರಲ್ ಸೆಕ್ರೆಟರಿಯಾಗಿ ನೇಮಕವಾಗಿದ್ದ. ಕಳೆದ ವರ್ಷ ಮೇ ತಿಂಗಳಲ್ಲಿ ನಕ್ಸಲ್ ನಾಯಕ ಬಸವರಾಜು ಎನ್ಕೌಂಟರ್ನಲ್ಲಿ ಸತ್ ಮೇಲೆ ದೇವ್ಜಿ ಸಿಪಿಐನ ಜನರಲ್ ಸೆಕ್ರೆಟರಿ ಆಗಿದ್ದ. ತೆಲಂಗಾಣ ಡಿಜಿಪಿ ಬಿ ಶಿವಧರ್ ರೆಡ್ಡಿ ನಕ್ಸಲರಿಗೆ ಶರಣಾಗಿ ಸಮಾಜದ ಮುಖ್ಯವಾಹಿನಿಗೆ ಬನ್ನಿ ಅಂತ ಕರೆ ನೀಡಿದ್ರು. ಭದ್ರತಾ ಪಡೆಗಳು ಕಾರ್ಯಾಚರಣೆ ತೀವ್ರ ಮಾಡಿದ್ವು. ಹೀಗಾಗಿ ಶಸ್ತ್ರ ಕೆಳಗಿಟ್ಟಿದ್ದಾನೆ. ಭಾರತೀಯ ವಾಯುಪಡೆಯ ತೇಜಸ್ ಯುದ್ಧ ವಿಮಾನ ಮತ್ತೆ ಅಪಘಾತಕ್ಕೀಡಾಗಿತ್ತು ಅಂತ ಗೊತ್ತಾಗಿದೆ. ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ತಿಂಗಳ ಆರಂಭದಲ್ಲಿ ಟ್ರೈನಿಂಗ್ ಮುಗಿಸಿ ಲ್ಯಾಂಡ್ ಆಗೋ ಟೈಮಲ್ಲಿ ಈ ಅವಘಡ ಸಂಭವಿಸಿದ್ದು ವಿಮಾನ ಪೂರ್ತಿ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದು ತೇಜಸ್ ಯುದ್ಧ ವಿಮಾನದ 3ನೇ ದೊಡ್ಡ ಅಪಘಾತವಾಗಿದ್ದು 2024ರ ಮಾರ್ಚ್ನಲ್ಲಿ ಜೈಸಲ್ಮೇರ್ನಲ್ಲಿ ಒಂದು ವಿಮಾನ ಪತನವಾಗಿತ್ತು. ಕಳೆದ ವರ್ಷ ನವೆಂಬರ್ನಲ್ಲಿ ದುಬೈ ಏರ್ ಶೋ ವೇಳೆ ನಡೆದ ಅಪಘಾತದಲ್ಲಿ ಒಬ್ಬ ಪೈಲಟ್ ಸಾವನ್ನಪ್ಪಿದ್ರು. ಈಗ ಮತ್ತೆ ಇಂಥದ್ದೇ ಘಟನೆ ನಡೆದಿದೆ. ಹೀಗಾಗಿ ವಾಯುಪಡೆಯ ತೇಜಸ್ ವಿಮಾನಗಳ ಇಡೀ ಫ್ಲೀಟ್ ಅನ್ನ ತಪಾಸಣೆಗೆ ಒಳಪಡಿಸುತ್ತಿದೆ. ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ದಳಪತಿ ವಿಜಯ್ರ ಟಿವಿಕೆ ಪಾರ್ಟಿ ಮಹತ್ವದ ಸಭೆ ನಡೆಸಿದೆ. ಈ ವೇಳೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಮುಂಬರೋ ಎಲೆಕ್ಷನ್ನಲ್ಲಿ ಉತ್ತರ ಚೆನ್ನೈನ ಪೆರಂಬೂರ್ ಕ್ಷೇತ್ರದಿಂದಲೇ ಕಣಕ್ಕಿಳಿಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಪಕ್ಷದ ನಾಯಕರು ಸರ್ವಾನುಮತದಿಂದ ನಿರ್ಣಯವೊಂದನ್ನು ಪಾಸ್ ಮಾಡಿದ್ದಾರೆ. ಆದರೆ ಈ ಬಗ್ಗೆ ವಿಜಯ್ ಅಂತಿಮ ನಿರ್ಧಾರ ಪ್ರಕಟಿಸುತ್ತಾರೆ ಎನ್ನಲಾಗುತ್ತಿದೆ. ಬೆಂಗಳೂರಿನ ನೆಲಮಂಗಲ ಬಳಿಯ ಮಾಕಳಿಯ ವೇರ್ಹೌಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಪರಿಣಾಮ ಗೋಡೌನ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪರ್ಫ್ಯೂಮ್ಗಳು ಸುಟ್ಟು ಕರಕಲಾಗಿವೆ. ಅನೇಕರಿಗೆ ಗಾಯಗಳಾಗಿವೆ. ಗೋದಾಮಿನ ಪಕ್ಕದಲ್ಲೇ ಎಚ್ಪಿ ಗ್ಯಾಸ್ ಸಿಲಿಂಡರ್ಗಳನ್ನು ಸ್ಟೋರ್ ಮಾಡಲಾಗಿತ್ತು. ಅದೃಷ್ಟವಶಾತ್ ತಕ್ಷಣವೇ ಅವುಗಳನ್ನು ಬೇರೆಡೆ ಶಿಫ್ಟ್ ಮಾಡಿದ್ರಿಂದ ಭಾರೀ ಅನಾಹುತ ತಪ್ಪಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಥರ ಆಗಿರಬಹುದು ಎನ್ನಲಾಗುತ್ತಿದೆ. ತನಿಖೆ ಶುರುವಾಗಿದೆ. ಲೋಕಾಯುಕ್ತ ಬಲೆಗೆ ಬಿದ್ದು ಅರೆಸ್ಟ್ ಆಗಿರೋ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ದೊಡ್ಡ ಆಘಾತ. ಚಂದ್ರು ಲಮಾಣಿಗೆ ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಶಾಸಕ ಚಂದ್ರು ಲಮಾಣಿ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಚಂದ್ರು ಜೊತೆಗೆ ಗುರು ಮಂಜುನಾಥ್ ಅನ್ನೋ ಅವರ 2 ಪಿಎಗಳಿಗೂ ಈ ನ್ಯಾಯಾಂಗ ಬಂಧನ ಆಗಿದೆ. ಇನ್ನು ಬೆಂಗಳೂರಿಗೆ ಕರ್ಕೊಂಡು ಬರೋಕು ಮುನ್ನ ಈ ಮೂವರನ್ನ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ಆಗಿದೆ. ಇನ್ನು ಈ ಲಂಚ ಪ್ರಕರಣ ಕುರಿತು ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಕಮಿಷನ್ಗಾಗಿ ಗುತ್ತಿಗೆದಾರ ವಿಜಯ್ಗೆ ಶಾಸಕ ಲಮಾಣಿ ನೇರವಾಗಿ ಆವಾಜ್ ಹಾಕಿರೋ 48 ಸೆಕೆಂಡ್ಗಳ ಆಡಿಯೋ ವೈರಲ್ ಆಗ್ತಿದೆ. ಅದರಲ್ಲಿ ಕಮಿಷನ್ ಕೊಡೋಕೆ ಗುತ್ತಿಗೆದಾರ ನಿರಾಕರಿಸಿದಾಗ ಶಾಸಕರು ಪ್ರೀತಿ ವಿಶ್ವಾಸದಿಂದ ಹೇಳಿದ್ರೆ ನಾಟಕ ಮಾಡ್ತೀಯಾ, ಸುಳ್ಳು ಹೇಳ್ತೀಯಾ, ನಿಮ್ಮ ತಾಲೂಕಿನಲ್ಲಿ ಮಾಡ್ದಂಗೆ ನಮ್ಮ ತಾಲೂಕಿನಲ್ಲಿ ಮಾಡಿದ್ರೆ ಸೊಂಟ ಮುರಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಶಾಸಕ ಚಂದ್ರುಗೆ ಮತ್ತಷ್ಟು ಸಂಕಷ್ಟ
ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಬಳಸೋ ಬಗ್ಗೆ ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರ ತಗೊಳ್ಳೋಕೆ ಮುಂದಾಗಿದೆ. ಸೋಷಿಯಲ್ ಮೀಡಿಯಾದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಿದೆ ಅನ್ನೋ ಆರೋಪಗಳು ಹೆಚ್ಚಾಗ್ತಿವೆ. ಹೀಗಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಚರ್ಚೆ ಮಾಡಿದ್ದಾರೆ. ಈ ವೇಳೆ 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡೋ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳಲ್ಲಿ ಈಗಾಗಲೇ ಇಂಥ ರೂಲ್ಸ್ ಜಾರಿಯಲ್ಲಿದೆ. ನಮ್ಮ ರಾಜ್ಯದಲ್ಲೂ ಈ ರೂಲ್ಸ್ ತಂದ್ರೆ ಒಳ್ಳೆಯದು ಅಂತ ವಿಸಿಗಳು ಸಿಎಂಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಭೆಯಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ಗಳನ್ನು ಸಂಪೂರ್ಣ ನಶಾಮುಕ್ತ ಮಾಡಬೇಕು ಅಂತ ಹೇಳಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಕಾಲೇಜುಗಳಲ್ಲಿ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಶುರು ಮಾಡೋ ಬಗ್ಗೆನೂ ಚರ್ಚೆ ನಡೆಸಿದ್ದಾರೆ. ಆದರೆ ಕ್ಯಾಂಪಸ್ ಗಲಾಟೆಗಳ ಭಯದಿಂದ ಬಹುತೇಕ ವಿಸಿಗಳು ಚುನಾವಣೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಬಿಸಿಲು ಶುರುವಾಯಿತು ಅಂತ ಕಲ್ಲಂಗಡಿ, ಐಸ್ ಕ್ರೀಂ ಹಾಗೂ ಜ್ಯೂಸ್ ಸವಿಯೋರಿಗೆ ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಕೃತಕ ಬಣ್ಣಗಳು ಹಾಗೂ ರಾಸಾಯನಿಕಗಳ ಬಳಕೆಯಾಗೋ ಸಾಧ್ಯತೆ ಇದೆ, ಎಚ್ಚರದಿಂದಿರಿ ಅಂದಿದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳಾಗ್ತಿರೋ ಮಧ್ಯೆ ಅಚ್ಚರಿಯ ಘಟನೆಗಳಾಗಿವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಜ್ಯದ ಗೃಹ ಮಂತ್ರಿ ಜಿ. ಪರಮೇಶ್ವರ್ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಗುಪ್ತ ಸಭೆ ಆಗಿದೆ. ಅಲ್ಲಿ ಏನ್ ಚರ್ಚೆ ಮಾಡಿದ್ದಾರೆ ಅಂತ ಖಚಿತ ಮಾಹಿತಿ ಹೊರಬಂದಿಲ್ಲ. ಆದ್ರೆ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಈ ಭೇಟಿ ಮಹತ್ವ ಪಡ್ಕೋತಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಳಿದಾಗ ಯಾವುದೋ ಪ್ರಾಜೆಕ್ಟ್ ಸಂಬಂಧ ಸ್ಟೇಟ್ ಮತ್ತು ಸೆಂಟ್ರಲ್ ಮಿನಿಸ್ಟರ್ ಇಬ್ರು ಮಾತಾಡಿರಬಹುದು ಅಂತ ಹೇಳಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮತ್ತೊಬ್ಬರು ಮೃತಪಟ್ಟಿದ್ದಾರೆ. ಕಳೆದ ವಾರವಷ್ಟೇ ಕಾಫಿ ತೋಟವೊಂದರಲ್ಲಿ ಹಾವೇರಿ ಮೂಲದ ಯಲ್ಲಪ್ಪ ಅನ್ನೋ ಕಾರ್ಮಿಕ ಬಲಿಯಾಗಿದ್ರು. ಈಗ ಅದೇ ಜಾಗದಲ್ಲಿ ಕೆಲಸಕ್ಕೆ ಹೋಗಿದ್ದ ಹೊಸಪೇಟೆ ಮೂಲದ 34 ವರ್ಷದ ಬೋರಮ್ಮ ಅನ್ನೋರು ಸಾವನ್ನಪ್ಪಿದ್ದಾರೆ. ಇದರ ಬೆನ್ನಲ್ಲೇ 7 ಕುಮ್ಕಿ ಆನೆಗಳು ಹಾಗೂ ಸುಮಾರು 75 ಸಿಬ್ಬಂದಿಗಳ ನೇತೃತ್ವದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭರ್ಜರಿ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಹಿಡಿದಾಕಿದೆ. ಇನ್ನು ಹೈಕೋರ್ಟ್ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ದೊಡ್ಡ ಆದೇಶ ಕೊಟ್ಟಿದೆ. ಇನ್ಮುಂದೆ ಯಾವುದೇ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡೋವಾಗ ಅವರಿಗೆ ಯಾವ ಹುದ್ದೆ ಕೊಡಲಾಗಿದೆ ಅನ್ನೋದನ್ನ ಮೊದಲೇ ತಿಳಿಸಬೇಕು. ಪೋಸ್ಟಿಂಗ್ ತೋರ್ಸದೆ ವರ್ಗಾವಣೆ ಮಾಡುವಂತಿಲ್ಲ ಅಂತ ಹೇಳಿದೆ. ಪೋಸ್ಟಿಂಗ್ ಕೊಡದೆ ಸುಮ್ಮನೆ ವರ್ಗಾವಣೆ ಮಾಡಿದ್ರೆ ಅಧಿಕಾರಿಗಳು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತು ಸಂಬಳ ಪಡಿತಾರೆ. ಇದರಿಂದ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುತ್ತೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಒಂದ್ ವೇಳೆ ಹುದ್ದೆ ತೋರಿಸದೆ ವರ್ಗಾವಣೆ ಮಾಡಿದ್ರೆ ಆ ಅಧಿಕಾರಿಯ ಸಂಬಳವನ್ನ ವರ್ಗಾವಣೆ ಮಾಡಿದ ಇಲಾಖೆಯ ಮುಖ್ಯಸ್ಥರಿಂದಲೇ ವಸೂಲಿ ಮಾಡಿ ಅಂತ ಹೈಕೋರ್ಟ್ನ ಎಸ್.ಜಿ. ಪಂಡಿತ್ ಮತ್ತು ಕೆವಿ ಅರವಿಂದ್ ಅವರ ಪೀಠ ಆದೇಶಿಸಿದೆ. ಅಬಕಾರಿ ಉಪ ಆಯುಕ್ತ ಅರುಣ್ ಕುಮಾರ್ ಕಳೆದ ಜನವರಿಯಿಂದ ಪೋಸ್ಟಿಂಗ್ ನೀಡದ ಕಾರಣ ಅವರು ಹೈಕೋರ್ಟ್ಗೆ ಹೋಗಿದ್ರು. ಈ ವೇಳೆ ಕೋರ್ಟ್ ಈ ತರ ಹೇಳಿದೆ. ಇನ್ನು ಪಿಎಂ ಮೋದಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಮೋ ಭಾರತ ಟ್ರೈನ್ ಮತ್ತು ಮೀರತ್ ಮೆಟ್ರೋಗೆ ಚಾಲನೆ ನೀಡಿದ್ದಾರೆ. ನಮೋ ಭಾರತ್ ಟ್ರೈನ್ ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡಲಿದೆ. ಇನ್ನು ಸೌತ್ ಮೀರತ್ ಮತ್ತು ಮೋದಿಪುರಂ ನಡುವಿನ ಮೆಟ್ರೋಗೂ ಮೋದಿ ಚಾಲನೆ ನೀಡಿದ್ದಾರೆ. ಇದು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ. ಈ ಮೂಲಕ ಭಾರತದ ಫಾಸ್ಟೆಸ್ಟ್ ಮೆಟ್ರೋ ಸಿಸ್ಟಮ್ ಅಂತ ಇದು ಕರೆಸಿಕೊಳ್ತಿದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ? ದಕ್ಷಿಣ ಭಾರತದ ನಂಬರ್ 1 ಸ್ಟಡಿ ಅಬ್ರಾಡ್ ಕನ್ಸಲ್ಟೆನ್ಸಿ ಗ್ಲೋಬಲ್ ಡಿಗ್ರೀಸ್ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಗ್ಲೋಬಲ್ ಎಜುಕೇಷನ್ ಫೇರ್ ಆಯೋಜಿಸಿದ್ದಾರೆ. ಮಾರ್ಚ್ 7 ಶನಿವಾರ ಬೆಳಿಗ್ಗೆ 11ರಿಂದ ಸಂಜೆ 4ರವರೆಗೆ. ಸ್ಥಳ ತಾಜ್ ಎಂಜಿ ರೋಡ್ ಬೆಂಗಳೂರು. ಮಿಸ್ ಮಾಡದೆ ರಿಜಿಸ್ಟರ್ ಆಗೋಕೆ ಡಿಸ್ಕ್ರಿಪ್ಷನ್ ನಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ 9513040506 ನಂಬರ್ಗೆ ಕರೆ ಮಾಡಿ. ಇನ್ನು ಉತ್ತರಾಖಂಡ್ನ ಜ್ಯೋತಿರ್ಮಠದ ಸ್ವಾಮೀಜಿ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಉತ್ತರ ಪ್ರದೇಶದ ವಿಶೇಷ ಪೋಕ್ಸೋ ಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಯುಪಿಯ ಜುನ್ಸಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಅಪ್ರಾಪ್ತ ಶಿಷ್ಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದು ಇವರ ಮೇಲಿರೋ ಆರೋಪ. 2025ರ ಕುಂಭಮೇಳ ಮತ್ತು 2026ರ ಮಾಘ ಮೇಳದ ಸಮಯದಲ್ಲಿ ಕ್ಯಾಂಪ್ಗಳಲ್ಲಿ ಈ ಕೃತ್ಯ ನಡೆದಿದೆ ಅಂತ ದೂರಿನಲ್ಲಿ ಹೇಳಲಾಗಿದೆ. ಈ ಕೇಸ್ನಲ್ಲಿ ಶಂಕರಾಚಾರ್ಯರ ಶಿಷ್ಯ ಮುಕುಂದಾನಂದ ಬ್ರಹ್ಮಚಾರಿ ಸೇರಿ ಕೆಲವರ ಹೆಸರುಗಳನ್ನ ಸೇರಿಸಲಾಗಿದೆ. ಆದರೆ ಈ ಎಲ್ಲಾ ಆರೋಪಗಳನ್ನ ಸ್ವಾಮಿಗಳು ತಳ್ಳಿಹಾಕಿದ್ದಾರೆ. ಇದು ನನ್ನ ಇಮೇಜ್ ಹಾಳು ಮಾಡೋಕೆ ಮಾಡಿರೋ ದೊಡ್ಡ ಪ್ಲಾನ್ ಅಂದಿದ್ದಾರೆ. ಇನ್ನು ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ 85 ವರ್ಷದ ಶರದ್ ಪವಾರ್ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿದೆ. ಅವರನ್ನ ಪುಣೆಯ ರುಬಿ ಹಾಲ್ ಕ್ಲಿನಿಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳೆದ ವಾರವಷ್ಟೇ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆ ಸೇರಿದ್ರು. ಆದ್ರೀಗ ಮತ್ತೆ ವಿಪರೀತ ಕೆಮ್ಮು ಹಾಗೂ ಗಂಟಲು ಸೋಂಕು ಕಾಣಿಸಿಕೊಂಡಿರೋದ್ರಿಂದ ಅಡ್ಮಿಟ್ ಆಗಿದ್ದಾರೆ. ಇನ್ನು ಪಂಜಾಬ್ನ ಗುರ್ದಾಸಪುರ್ ಜಿಲ್ಲೆಯ ಇಂಟರ್ನ್ಯಾಷನಲ್ ಬಾರ್ಡರ್ ಹತ್ರ 2 ಪೊಲೀಸರು ಶವವಾಗಿ ಪತ್ತೆಯಾಗಿದ್ದಾರೆ. ಮೃತರನ್ನ ಎಎಸ್ಐ ಗುರ್ನಾಮ್ ಸಿಂಗ್ ಮತ್ತು ಹೋಮ್ ಗಾರ್ಡ್ ಅಶೋಕ್ ಕುಮಾರ್ ಅಂತ ಗುರುತಿಸಲಾಗಿದೆ. ಪೊಲೀಸ್ ಔಟ್ಪೋಸ್ಟ್ ಒಳಗೇನೆ ಇವರ ದೇಹಗಳು ಸಿಕ್ಕಿವೆ. ಮೈ ಮೇಲೆ ಗುಂಡೇಟುಗಳಿವೆ. ಈ ಘಟನೆ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. 2 ಪೊಲೀಸರ ನಡುವೆ ಜಗಳವಾಗಿ ಒಬ್ಬರಿಗೊಬ್ಬರು ಗುಂಡು ಹಾರಿಸಿಕೊಂಡಿದ್ದಾರಾ ಅಥವಾ ಪಾಕಿಸ್ತಾನದಿಂದ ಡ್ರೋನ್ ಮೂಲಕ ಬರೋ ಮಾದಕ ವಸ್ತು ಕಲೆಕ್ಟ್ ಮಾಡೋ ಗ್ಯಾಂಗ್ ಇವರ ಮೇಲೆ ದಾಳಿ ಮಾಡಿದ್ಯಾ ಇನ್ನೂ ಕನ್ಫರ್ಮ್ ಆಗಿಲ್ಲ.
ಈ ಗುರ್ದಾಸ್ಪುರ್ ಜಿಲ್ಲೆಯ ದೊರಾಂಗ್ಲಾ ಸೆಕ್ಟರ್ನಲ್ಲಿ ಸದಾ ಪಾಕಿಸ್ತಾನದ ಡ್ರೋನ್ ಹಾವಳಿ ಇದೆ. ಜೊತೆಗೆ ತುಂಬಾ ಸೆನ್ಸಿಟಿವ್ ಪ್ರದೇಶ ಕೂಡ ಆಗಿದೆ. ಬಿಎಸ್ಎಫ್ ಪ್ರೆಸೆನ್ಸ್ ಕೂಡ ಇದೆ. ಆದ್ರೂ ಪೊಲೀಸರ ಸಾವು ಭಾರಿ ಆತಂಕ ಹುಟ್ಟಾಕಿದೆ. ಇನ್ನು ಕಳೆದ 32 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದ ಅಸ್ಸಾಂ ಕಾಂಗ್ರೆಸ್ನ ಮಾಜಿ ರಾಜ್ಯಾಧ್ಯಕ್ಷ ಭೂಪೇನ್ ಬೋರಾ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇವರ ಜೊತೆ ಕೆಲ ಯುವ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಸೇರಿದ್ದಾರೆ. ನನಗೆ ಕಾಂಗ್ರೆಸ್ನಲ್ಲಿ ಸರಿಯಾದ ಗೌರವ ಸಿಗ್ತಿಲ್ಲ. ಅಸ್ಸಾಂ ಕಾಂಗ್ರೆಸ್ನಲ್ಲಿ ಗೌರವ್ ಗೊಗೋಯ್ ಕೇವಲ ಹೆಸರಿಗಷ್ಟೇ ಅಧ್ಯಕ್ಷರು, ಆದ್ರೆ ಎಲ್ಲಾ ಪವರ್ ಸಂಸದ ರಾಕೀಬುಲ್ ಹುಸೇನ್ ಕೈಲಿದೆ ಅಂತ ಬೋರಾ ಆರೋಪ ಮಾಡಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಈ ಬೆಳವಣಿಗೆ ಆಗಿರೋದು ರಾಜಕೀಯವಾಗಿ ತುಂಬಾ ಮಹತ್ವ ಪಡ್ಕೋತಿದೆ. ಅಮೆರಿಕ ಮತ್ತು ಭಾರತದ ನಡುವೆ ನಡೆಯಬೇಕಿದ್ದ ಟ್ರೇಡ್ ಅಗ್ರಿಮೆಂಟ್ ಸಭೆಯನ್ನ ಮುಂದೂಡಲಾಗಿದೆ. ಫೆಬ್ರವರಿ 23ಕ್ಕೆ ವಾಷಿಂಗ್ಟನ್ನಲ್ಲಿ ಇದಕ್ಕೆ ಡೇಟ್ ಫಿಕ್ಸ್ ಆಗಿತ್ತು. ಆದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ರ ಟ್ಯಾರಿಫ್ ಅನ್ನ ರದ್ದು ಮಾಡಿದೆ. ಇದಾದ್ಮೇಲೆ ಟ್ರಂಪ್ ಜಾಗತಿಕ ಟ್ಯಾರಿಫ್ ಅನ್ನ ಶೇಕಡ 10ರಿಂದ 15ಕ್ಕೆ ಏರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ಈ ಸಭೆ ಮುಂದೂಡಲಾಗಿದೆ. ಮುಂಬರುವ ಐಪಿಎಲ್ ಟೂರ್ನಿಲಿ ಧೋನಿ ಖಂಡಿತವಾಗ್ಲೂ ಆಡ್ತಾರೆ ಅಂತ ತಂಡದ ಸಿಇಒ ಕಾಶಿ ವಿಶ್ವನಾಥನ್ ಸ್ಪಷ್ಟಪಡಿಸಿದ್ದಾರೆ. 2020ರ ಆಗಸ್ಟ್ನಲ್ಲಿ ಎಲ್ಲಾ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಧೋನಿ ಗುಡ್ ಬೈ ಹೇಳಿದ್ರು. ಬಟ್ ಐಪಿಎಲ್ಗೆ ಮಾತ್ರ ನಿವೃತ್ತಿ ಹೇಳಿರ್ಲಿಲ್ಲ. ಸೊ ಈ ಸಲ ಧೋನಿ ಆಡ್ತಾರೋ ಇಲ್ವೋ ಅಂತ ಗೊಂದಲ ಇತ್ತು. ಈಗ ಆಡ್ತಾರೆ ಅಂತ ವಿಶ್ವನಾಥನ್ ಹೇಳಿದ್ದಾರೆ. ಇನ್ನು ಟಿ20 ವಿಶ್ವಕಪ್ನ ಸೂಪರ್ 8 ಹಂತದಲ್ಲಿ ಭಾರತ ಸೌತ್ ಆಫ್ರಿಕಾ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ಶುರುವಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೀತಿದ್ದು ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ತರ ಇತ್ತು. ಇನ್ನು ಸ್ನೇಹಿತರೆ, ಹಣಕಾಸು ಮತ್ತು ಮಾರುಕಟ್ಟೆ ಸಂಬಂಧಪಟ್ಟ ಸುದ್ದಿಗಳನ್ನ ನೋಡೋದಾದ್ರೆ 2024-25ರ ಆರ್ಥಿಕ ವರ್ಷದಲ್ಲಿ ಭಾರತದ ಔಷಧ ರಫ್ತು ಬರೋಬ್ಬರಿ 9.4% ನಷ್ಟು ಏರಿಕೆ ಕಂಡಿದೆ. ಒಟ್ಟು $30.47 ಬಿಲಿಯನ್ ಮೌಲ್ಯದ ಔಷಧಗಳನ್ನ ಭಾರತ ಬೇರೆ ದೇಶಗಳಿಗೆ ರಫ್ತು ಮಾಡಿದೆ. ಮುಂದಿನ ಆರ್ಥಿಕ ವರ್ಷಕ್ಕೆ ಈ ಬೆಳವಣಿಗೆಯನ್ನ ಡಬಲ್ ಡಿಜಿಟ್ಗೆ ಹೆಚ್ಚಿಸುವ ಗುರಿ ಇದೆ ಅಂತ ವಾಣಿಜ್ಯ ಇಲಾಖೆ ತಿಳಿಸಿದೆ. ಗ್ಲೋಬಲ್ ಡಿಮ್ಯಾಂಡ್ ಜಾಸ್ತಿಯಾಗಿ ಈ ಬೆಳವಣಿಗೆ ಆಗಿದೆ. ಅಮೆರಿಕ ಮೂಲದ ಟೆಕ್ ಅಂಡ್ ಇನ್ಫ್ರಾ ಕಂಪನಿ ಟ್ರೈಫ್ಯಾಕ್ಟಾ ಕನೆಕ್ಸ್ ಉತ್ತರ ಪ್ರದೇಶದಲ್ಲಿ $7.7 ಬಿಲಿಯನ್ ಇನ್ವೆಸ್ಟ್ ಮಾಡೋಕೆ ಮುಂದಾಗಿದೆ. ಇದರಡಿಯಲ್ಲಿ ಒಂದು ಬೃಹತ್ ಎಐ ಇನ್ಫ್ರಾಸ್ಟ್ರಕ್ಚರ್ ಪ್ಲಾಟ್ಫಾರ್ಮ್ ಮತ್ತು 1 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ಕ್ಯಾಂಪಸ್ ನಿರ್ಮಾಣವಾಗಲಿದೆ. ಇದಕ್ಕಾಗಿ ಕಂಪನಿ ಯುಪಿ ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತದ ಟೂ ವೀಲರ್ ಇಂಡಸ್ಟ್ರಿ ಪ್ರತಿ ವರ್ಷ ಸುಮಾರು 8ರಿಂದ 9% ವೇಗದಲ್ಲಿ ಬೆಳೆಯಲಿದೆ ಅಂತ ಟಿವಿಎಸ್ ಮೋಟಾರ್ ಕಂಪನಿಯ ಸಿಇಒ ಕೆಎನ್ ರಾಧಾಕೃಷ್ಣನ್ ಹೇಳಿದ್ದಾರೆ. ಸರ್ಕಾರ ಜಿಎಸ್ಟಿ ರೇಟ್ ಕಟ್ ಮತ್ತು ದೇಶದಾದ್ಯಂತ ಮೂಲಸೌಕರ್ಯ ಮೇಲೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡ್ತಿರೋದು ಇದಕ್ಕೆ ಕಾರಣ ಅಂದಿದ್ದಾರೆ. ಇನ್ನು ಭಾರತದ ಮೊದಲ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ರೆಡಿ ಮಾಡೋಕೆ ಚೆನ್ನೈ ಮೂಲದ ಏವಿಯೇಷನ್ ಸ್ಟಾರ್ಟ್ಅಪ್ ಈ ಪ್ಲೇನ್ ಕಂಪನಿ ಮುಂದಾಗಿದೆ. ಇದಕ್ಕಾಗಿ ಟೆಕ್ ದೈತ್ಯ ಎನ್ವಿಡಿಯಾ ಜೊತೆ ಕೈ ಜೋಡಿಸಿದೆ. ಎನ್ವಿಡಿಯಾ ಈ ಪ್ಲೇನ್ ಕಂಪನಿ ಮೇಲೆ ಯಾವುದೇ ಹಣ ಇನ್ವೆಸ್ಟ್ ಮಾಡಲ್ಲ, ಬದಲಿಗೆ ಟೆಕ್ನಾಲಜಿ ಶೇರ್ ಮಾಡುತ್ತೆ. ಎನ್ವಿಡಿಯಾದ ಓಮ್ನಿವರ್ಸ್ ಸಾಫ್ಟ್ವೇರ್ ಟೂಲ್ಸ್ ಬಳಸಿ ಏರ್ ಟ್ಯಾಕ್ಸಿನ ನಿರ್ಮಿಸಲಾಗುತ್ತೆ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ $590 ಕೋಟಿ ವಂಚನೆ ನಡೆದಿದೆ. ಚಂಡೀಗಢದಲ್ಲಿರೋ ಈ ಬ್ಯಾಂಕ್ನ ಬ್ರಾಂಚ್ನಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಠೇವಣಿಯಲ್ಲಿ ಇಷ್ಟು ಮೊತ್ತ ವ್ಯತ್ಯಾಸ ಕಂಡು ಬಂದಿದೆ. ಬ್ಯಾಂಕಿನ ಕೆಲವು ಉದ್ಯೋಗಿಗಳೇ ಸೇರ್ಕೊಂಡು ಈ ಕೆಲಸ ಮಾಡಿದ್ದಾರೆ ಅನ್ನೋ ಸಂಶಯ ಮೂಡಿದೆ. ತನಿಖೆ ನಡೀತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕಲ್ಲಿದ್ದಲಿಗೆ ಭಾರೀ ಬೇಡಿಕೆ ಬರುತ್ತೆ ಅಂತ ಎಂ ಜಂಕ್ಷನ್ ಎಂಡಿ ವಿನಯ್ ವರ್ಮಾ ಹೇಳಿದ್ದಾರೆ. ಚಳಿಗಾಲ ಹಾಗೂ ಆರ್ಥಿಕ ಚಟುವಟಿಕೆಗಳ ಚೇತರಿಕೆಯಿಂದಾಗಿ ವಿದ್ಯುತ್ ಬಳಕೆ ಹೆಚ್ಚಾಗುತ್ತೆ. ಇದು ದೇಶದ ಕಲ್ಲಿದ್ದಲು ವಲಯಕ್ಕೆ ಬೂಸ್ಟ್ ನೀಡಲಿದೆ ಅಂತ ಹೇಳಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ದೇಶದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನ ಅಂದ್ರೆ ಎಂಎಸ್ಎಂಇ ಸೆಕ್ಟರ್ ಅನ್ನ ಬಲಪಡಿಸೋಕೆ ಫೋಕಸ್ ಮಾಡ್ತಿದೆ. ಇದಕ್ಕಾಗಿ ಎಸ್ಬಿಐ ನೇರವಾಗಿ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡ್ತಿದೆ ಅಂತ ಎಸ್ಬಿಐ ಮ್ಯಾನೇಜಿಂಗ್ ಡೈರೆಕ್ಟರ್ ರವಿ ರಂಜನ್ ತಿಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.